ಆಕಾಶವಾಣಿ 2025ನೇ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ಡಾ ಕೆ ವಾಗೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರು ಲಯವಾದ್ಯಕ್ಕೆ ಸುಪ್ರಸಿದ್ಧರು. ಹಾಗೇನೇ ಶಿವು ಅಂತ ಹೇಳಿ ಸಂಗೀತ ವಲಯಗಳಲ್ಲಿ ಪ್ರಸಿದ್ಧರಾಗಿರುವಂಥ ವ್ಯಕ್ತಿ. ಎಲ್ಲರಿಗೂ ಇವರು ನಮ್ಮವರು ಅನ್ನೋಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರುವಂಥವ್ರು. ಆನೂರು ಅನಂತಕೃಷ್ಣ ಶರ್ಮಾ ಅವರಿಗೆ ಈ ಸಾಲಿನ 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಮೊದಲಿಗೆ ತಮಗೆ ಈ ಪ್ರಶಸ್ತಿಗಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ನಿಮಗೆ ಪ್ರಶಸ್ತಿ ಅನ್ನೋದು ಹೊಸದೇನೂ ಅಲ್ಲ, ಯಾಕಂದರೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಾ ನೀವು. ಆಮೇಲೆ ನಿಮ್ಮ ಸಂಗೀತ ಸೇವೆ ವರ್ಷಾಂತರಗಳಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಆದರೂ ಒಂದು ಪ್ರಶಸ್ತಿ ಬಂದಾಗ ಈ ಪ್ರಶಸ್ತಿ ಒಂದು ಹೊಸ ಜವಾಬ್ದಾರಿಯನ್ನು ತಲೆ ಮೇಲೆ ಹೊರಿಸುತ್ತೆ ಅಂತ ಹೇಳೋ ಮಾತನ್ನು ಕೇಳ್ತೀವಿ. ನಿಮಗೇನು ಅನ್ನಿಸ್ತಾ ಇದೆ? ಖಂಡಿತವಾಗಿ ನಾನೇ ಹೇಳೋಣ ಅಂತಿದ್ದೆ. ಆ ಪ್ರಶ್ನೆ ಮೊದಲೇ ಬಂದಿದೆ. ಒಂದೊಂದು ಪ್ರಶಸ್ತಿಗೆ ನಾವು ಯೋಗ್ಯರ ಅಂತ ಒಂದಿದ್ರೆ ಅಟ್ಲೀಸ್ಟ್ ತೊಗೊಂಡ್ಮೇಲಾದರೂ ಅದಕ್ಕೆ ಯೋಗ್ಯತೆ ಬೆಳೆಸ್ಕೋಬೇಕು ಅನ್ನೋದು ಎರಡನೇದು. ಸೊ ಎಲ್ಲ ಪ್ರಶಸ್ತಿ ತೊಗೊಂಡಾಗಲೂ ನಾನು ಎರಡನೇ ಯೋಚನೆ ಮಾಡ್ತೀನಿ. ಇನ್ಮೇಲಾದರೂ ಇನ್ನೊಂದಷ್ಟು ಇದಕ್ಕಾಗಿ ನಾನು ಸಮಯ, ಸಾಧನೆ, ಶ್ರಮ ವಹಿಸಬೇಕು ಅಂತ. ಅದರಲ್ಲೂ ಈ ಪ್ರಶಸ್ತಿ ಅಂದರೆ ಕೇಂದ್ರದಿಂದ ಬರ್ತಿರೋವಂಥದ್ದು. ಅಂದರೆ ಒಂದು ಉನ್ನತ ಮಟ್ಟದ ಸಂಸ್ಥೆ ಸಂಗೀತ ನಾಟಕ ಅಕಾಡೆಮಿ ಅವರು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಜವಾಬ್ದಾರಿ ಇನ್ನೂ ಹೆಚ್ಚಿರುತ್ತೆ. ಬಹುಶಃ ಅದನ್ನು ನಿಭಾಯಿಸ್ತೀನಿ ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಶಸ್ತಿ ಬಗ್ಗೆ ಒಂದು ಅಡ್ಡ ಮಾತುಗಳನ್ನು ಕೇಳ್ತಾ ಹೋಗ್ತೀವಿ. ಆದರೂ ಈ ಒಂದು ಪ್ರಶಸ್ತಿಗೆ ಹಿರಿಮೆ ಯಾಕಿದೆ ಅಂತ ಈಗ ಎಲ್ಲದ್ರ ಬಗ್ಗೂ ಕ್ರಿಟಿಸಿಸಮ್ ಅನ್ನೋದು ಒಂದು ಬಂದೇ ಬರುತ್ತೆ. ತಗೊಳ್ತಾರಪ್ಪ, ಲಾಬಿ ಮಾಡ್ತಾರಪ್ಪ, ಅದಂತ ಇದ್ದೇ ಇದೆ. ಇದರಲ್ಲಿ ಸ್ವಲ್ಪ ತರಹದ ಒತ್ತಡಗಳು ಕಡಿಮೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿಂದ ಬಂತು ಅಂದರೆ ಒಂದು ನಮ್ಮನ್ನು ನಾವು ಇಷ್ಟು ವರ್ಷ ತೊಡಗಿಸ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಅನ್ನೋ ಭಾವನೆ ಬರುವಂಥ ಪ್ರಶಸ್ತಿ ಇದು. ನೀವು 15ನೇ ವರ್ಷಕ್ಕೇ ಸಂಗೀತ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಂಥವ್ರು. ಲಯವಾದನಕ್ಕೆ ಹೆಸರುವಾಸಿಯಾದರೂ ನೀವು ಬೇರೆ ಬೇರೆ ವಾದ್ಯ ಪ್ರಕಾರಗಳನ್ನು ಮೈಗೂಡಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳಿದ್ದೀವಿ. ಅದರ ಬಗ್ಗೆ ಹೇಳಿ. ಮೇಡಮ್, ಚಿಕ್ಕಂದಿನಿಂದ ನನಗೆ ರೇಡಿಯೋ ಕೇಳೋ ಹವ್ಯಾಸ. ಅದರಲ್ಲಿ ಬರ್ತಿದ್ದಂತಹ ಬೇರೆ ಬೇರೆ ರೀತಿಯ ಪ್ರಕಾರಗಳು ಅಂದರೆ ಸಿನಿಮಾ ಸಂಗೀತ ಇರ್ಬೋದು, ಸುಗಮ ಸಂಗೀತ, ಜಾನಪದ ಸಂಗೀತ. ನಾನು ಲೋಕ ಸಂಗೀತ ಅಂತ ಅದು ಬಹುಶಃ ಬೆಂಗಳೂರಿಂದ ಬರ್ತಿತ್ತೋ ಅಥವಾ ಡೆಲ್ಲಿ ಇನ್ನೊಂದು ರಾಗಗಳ ಬಗ್ಗೆ ಸಂಗೀತ ಸರಿತಾ ಅಂತಲೂ ಬರೋದು ಬೆಳಿಗ್ಗೆ 7:20ರಿಂದ 7. ಇಂಥದ್ದೆಲ್ಲ ಕೇಳ್ತಾ ಕೇಳ್ತಾ ನನಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಅದು ನುಡಿಸೋದು ಹೇಗೆ ಇನ್ನೂ ಒಂದು ತುಂಬ ಕುತೂಹಲ ನನಗೆ. ಹಾಗಾಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ನನಗೆ ಬೇಕು, ಅದನ್ನು ನಾನು ನುಡಿಸ್ಬೇಕು, ನನ್ನದೇ ಆದ ಒಂದು ಅಳವಡಿಸ್ಕೊಳ್ಬೇಕು ಅಂತ. ಎಲ್ಲ ಇನ್ಸ್ಟ್ರೂಮೆಂಟನ್ನು ನಾನು ಅದೇ ಥರ ನುಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗೆ ಹೇಗೆ ಬೇಕೋ ಅದನ್ನು ಬಳಸ್ಕೊಳ್ಳೋ ಒಂದು ರೀತಿಯಲ್ಲಿ ನಾನು ಅಭ್ಯಾಸ ಮಾಡಿದೆ. ಯಾವುದ್ಯಾವುದು ಅಲ್ಲ, ಡೋಲ್ ಇರ್ಬೋದು, ತಬಲಾ ಇರ್ಬೋದು, ಢೋಲಕ್ ಇರ್ಬೋದು, ಢೋಲ್ಕಿ, ಪಖವಾಸ್, ಮತ್ತು ಇನ್ನೂ ಕೆಲವು ನಕಾರ. ಇದೆಲ್ಲ ಕೆಲವೊಂದು ಇಲ್ಲಿ ಸಿಗೋಲ್ಲ. ಆದರೂ ನಾನು ಕಚೇರಿಗಳಿಗೆ ಓಡಾಡ್ತಾ ಸಿಕ್ಕಿದ್ದನ್ನೆಲ್ಲ ತಂದು ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ. ನಿಮ್ಮನೆ ಸಂಗೀತ ಭಂಡಾರ? ಹೌದು, ಸಾಕಷ್ಟಿದೆ ಇನ್ಸ್ಟ್ರೂಮೆಂಟ್, ಒಂದು 200 ಮೇಲೆ ಇದೆ. ಆ ಇಂಟ್ರೆಸ್ಟು ನನಗೆ ಇವತ್ತಿಗೆ ನನ್ನ ತಾಳವಾದ್ಯದಲ್ಲಿ ನಾನು ಅದರ ಎಲ್ಲ ರೀತಿಯಾದಂತಹ ವಾದ್ಯಗಳನ್ನು ಸೇರಿಸಿ ಮಾಡಬೇಕು ಅನ್ನೋ ಒಂದು ತವಕನ ಅದು ರೂಪುರೇಷ ತಗೊಂಡು ಬಂದೆ. ಅದಾದ ಮೇಲೆ ನೀವು ಆನೂರು ಸಂಗೀತ ಶಾಲೆ ಪ್ರಾರಂಭ ಮಾಡಿದ್ದು? ಸಂಗೀತ ಶಾಲೆ ಅಂತೇನಿಲ್ಲ, ಫೌಂಡೇಶನ್. ಅದು ನನ್ನ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನ ಶಿಷ್ಯರೆಲ್ಲ ಸೇರಿ ಸರ್ ಇನ್ಮೇಲಿಂದ ಎಲ್ಲ ಈ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಏನೋ ಮಾಡಿದ್ರು. ಶಾಲೆ ಅಂತ ನಾನೇನು ಮಾಡಿಲ್ಲ, ನಮ್ಮ ಮನೇಲಿ ಪಾಠ ಹೇಳ್ತೀನಿ. ಅದಕ್ಕೂ ಮುಂಚೆ ಐನಾರ್ ಸಂಗೀತ ಕಲಾಶಾಲೆ ಅಂತ ನಮ್ಮ ತಂದೆ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಇವತ್ತಿಗೂ ಅದು ಆ ಬ್ಯಾನರ್ ಆಗಲಿ ಅದಾಗಲಿ ಎಲ್ಲ ಹಾಗೇ ಇದೆ. ನಮ್ಮ ತಲೆಯಲ್ಲಿ ಆ ಶಾಲೆನಲ್ಲೇ ನಾವು ಪಾಠ ಮಾಡ್ತಿದ್ದೀವಿ ಅನ್ನೋದು ಇದೆ. ನಿಮ್ಮ ತಂದೆಯವರ ತಂದೆ ಆ ಕಾಲದಿಂದನೂ ಸಂಗೀತ ನಿಮ್ಮ? ಹೌದು, ಈಗ ನಮ್ಮ ಮಕ್ಕಳು 5ನೇ ತಲೆಮಾರು. ಸೊ
ಆ ಒಂದು ಸಂಗೀತ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಮಕ್ಕಳು, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಸಂತೋಷ ಆಗತ್ತೆ. ಬೇಕಾದ್ರೆ ಒಂದು ಸಣ್ಣ ದೃಷ್ಟಾಂತ ಅದು. ನಮ್ಮ ಮುತ್ತಾತ ಆನೂರ್ ಅಂತ, ನಮ್ಮದು ಚಿಂತಾಮಣಿ ಪಕ್ಕದಲ್ಲಿ ಸುಬ್ಬರಾಯ ಶಾಸ್ತ್ರಿಗಳು ಅಂತ, ಅವರು ವೈಲಿನ್ನು ವೀಣೆ ನುಡ್ಸೋರಂತೆ. ಬೆಂಗಳೂರಿಗೆ ಬಂದು ನಂತರ ನಮ್ಮ ತಾತ ಶಾಮಣ್ಣ ಅವರು, ನಮ್ಮ ತಂದೆ ರಾಮಕೃಷ್ಣ ಅವರು, ಆನೂರು ರಾಮಕೃಷ್ಣ, ನಾವು ಈಗ ನಮ್ಮ ಮಕ್ಕಳು. ಈಗ ನಮ್ಮ ತಂದೆಗೆ ಒಂದು ಸತಿ ಒಬ್ಬರು ಕೇಳಿದ್ರು, ಏನೇ ಮಾಡ್ತಾನೆ ನಿಮ್ಮ ಹುಡುಗ ಅಂತ. ಇಲ್ಲಪ್ಪ ಸಂಗೀತ. ಏನು ನಿಂದೇ ಕಳಿಸ್ಬಿಟ್ಟಿದ್ಯಾ, ಕಷ್ಟ ಆಗಲ್ವಾ ಅವನಿಗೆ, ಬೇರೆ ಎಲ್ಲಾದರೂ ಕಳಿಸು ಅಂದರು. ಅವಾಗ ಒಂದು ಮಾತು ಹೇಳಿದ್ರು, ಇಲ್ಲ ನೋಡು, ನನಗೆ ಸಂಗೀತ ಎಲ್ಲ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಒಂದು ಸ್ವಾಭಿಮಾನ ಕೊಟ್ಟಿದೆ, ಒಂದು ನಾನು ಹೋಗ್ತಿದ್ರೆ ಸಾರ್ ನಮಸ್ಕಾರ ಅನ್ನೋ ಒಂದಷ್ಟು ಕೊಟ್ಟಿದೆ. ಅಷ್ಟು ಕೊಟ್ಟ ಸಂಗೀತಕ್ಕೆ ನನ್ನ ಮಗ ನಾನು ಅದರಲ್ಲಿ ಇರ್ತೀನಿ ಅಂದರೆ ಬೇಡ ಅಂದರೆ ನನಗೆ ಇಷ್ಟು ವರ್ಷ ಮಾಡಿದ್ದಕ್ಕೆ ಅದಕ್ಕೆ ಅವಮಾನ ಆಗ್ಬಿಡುತ್ತೆ. ಅದೇ ರೀತಿ ನಾನು ಕೂಡ ಇವರು ಸಂಗೀತಕ್ಕೆ ಬಂದರು. ಆ್ಯಂಡ್ ಅವರು ಚೆನ್ನಾಗೇ ಇದ್ದಾರೆ ಅವ್ರವ್ರ ಕ್ಷೇತ್ರದಲ್ಲಿ. ನನ್ನ ಮಕ್ಕಳು ವಿನೋದ್ ಅಂತ, ಅವನು ಮೃದಂಗ ಎಲ್ಲ ನುಡಿಸ್ತಾನೆ. ಎರಡನೇವನು ಹಿಂದೂಸ್ತಾನಿ ಹಾರ್ಮೋನಿಯಮ್ಮು ಪ್ರಬೋಧ್ ಅಂತ, ಮತ್ತು ಪಕ್ವಾಸ್ ನುಡಿಸ್ತಾನೆ. ನಾನು ಎರಡು ಸಂಗೀತನೂ ಭಾಳ ಇಷ್ಟಪಟ್ಟವನು, ತಕ್ಕ ಮಟ್ಟಿಗೆ ಅಭ್ಯಾಸ ಮಾಡಿದವನು. ಹಾಗಾಗಿ ಅದರಲ್ಲೇ ಇದ್ದಾರೆ. ಸಂತೋಷ ಇದೆ. ನಮ್ಮ ಅಣ್ಣನ ಮಕ್ಕಳು ಅದರಲ್ಲೇ ಇದ್ದಾರೆ. ಸುನಾದ್ ಅಂತ ಒಬ್ಬ, ಸುಮಧುರ್, ನಮ್ಮ ಅಣ್ಣನೂ ಮೃದಂಗ ನುಡಿಸ್ತಾನೆ, ದತ್ತಾತ್ರೇಯ ಅಂತ. ಹೀಗಾಗಿ ಮನೆಯಲ್ಲಿ ಸಂಗೀತ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿದೆ. ಸೊಸೆನೂ ಹಾಡ್ತಾಳೆ, ಮೇಧ ಅಂತ. ನಮ್ಮ ಅತ್ತಿಗೆ ಇಂದಿರಾ ಅವರು ಅಂತ, ಅವರು ಹಾಡ್ತಾರೆ. ಹೀಗೆ ಮುಂದುವರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಒಟ್ಟಿನಲ್ಲಿ ಸರಸ್ವತಿ ನಲ್ದಾಡ್ತಾ ಇದ್ದಾಳೆ. ಖಂಡಿತವಾಗಿ ದೊಡ್ಡವರ ಆಶೀರ್ವಾದ, ಅದೇನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಸಾಧನೆಗೆ ಅದು ಏನೇ ಇದ್ರೂ ನಾವು ಸಾಧನೆ ಮಾಡಬೇಕು, ಪರಿಶ್ರಮ ಪಡಬೇಕು, ಅದಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಈ ಅಕಾಡೆಮಿ ಅವಾರ್ಡ್ ಬರುವಂಥದ್ದು ಯಾವುದೇ ಒಂದು ಕ್ಷೇತ್ರದ ಸೇವೆಗಾಗಿ ಬರುವಂಥದ್ದು. ಇದರಲ್ಲಿ ಶಿವು ಅವರಿಗೆ ಈ ಪ್ರಶಸ್ತಿ ಬಂದಿದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನೀವು ಬೆಳೆಸಿರುವಂಥ ಶಿಷ್ಯ ಪರಂಪರೆ ಅಗಾಧವಾದದ್ದು. ಅದನ್ನು ಧೈರ್ಯವಾಗಿ ಹೂ ಅಂತ ಹೇಳ್ಬೋದು ರೀ. ನನಗೆ 16ನೇ ವರ್ಷ ಇದ್ದಾಗಿಂದ ಪಾಠ ಮಾಡ್ತೀನಿ, 45 ವರ್ಷ. ನನಗೆ ಏನೇನು ಬರುತ್ತೋ, ನಾನು ಏನೇನು ತಿಳ್ಕೊಂಡಿದ್ದೀನೋ, ನಮ್ಮ ಗುರುಗಳು ಆರ್ ಎ ರಾಜಗೋಪಾಲ್ ಸರ್ ಅವರು ಇಲ್ಲೇ ನಿಲಯ ಕಲಾವಿದರಾಗಿದ್ದವರು. ಅವರು ಪೂರ್ಣ ಮನಸ್ಸಿಂದ ನನಗೆ ಪಾಠ ಮಾಡಿದರು 3-4 ವರ್ಷ. ಮತ್ತು ನಾನು ಬೆಳೆಸ್ಕೊಂಡಿದ್ದು ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಶಿಷ್ಯವರ್ಗ ಇದೆ, ಅದನ್ನು ಖಂಡಿತವಾಗಿ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ ನನಗೆ. ಎಲ್ಲರೂ ಎಷ್ಟೋ ಜನ ವೃತ್ತಿಪರ ಸಂಗೀತರಾಗಿದ್ದಾರೆ, ಕೆಲವರು ಕೆಲಸನೂ ಮಾಡಿಕೊಂಡು ಸಂಗೀತದಲ್ಲಿ ಹೆಸರು ಮಾಡಿದ್ದಾರೆ. ನಾನು ಒಂದೊಂದೇ ಹೆಸರು ಹೇಳಿ ಇನ್ನೊಂದು ಹೆಸರು ಬಿಡ್ಬೋದು, ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅದು ನನಗೆ ತುಂಬ ಸಂತೋಷ. ಹಾಗೆ 1-2-3 ಸಂಸ್ಥೆಗಳು ಕಟ್ಕೊಂಡಿದ್ದೀವಿ. ಕೃಷ್ಣ ಸಂಗೀತ ಸಭೆ ಅಂತಿದೆ, ನಮ್ಮ ತಂದೆ ಶುರು ಮಾಡಿದ್ದು, ಕೇವಲ ಕನ್ನಡದ ಕಲಾವಿದರಿಗೆ ಆಗಿ ಅಂತ. ಅದು 68ರಲ್ಲೇನೋ ಶುರುವಾಗಿದ್ದು. ನಮ್ಮ ವಸಂತಪುರ ತ್ಯಾಗರಾಜ ಪುರಂದರದಾಸ ದೇವಸ್ಥಾನ ಇದೆ, ನಮ್ಮ ಫೌಂಡೇಶನ್ ಇದೆ. ಸೊ ಇದ್ರ ಮೂಲಕ ಕೈಲಾದಷ್ಟು ವೇದಿಕೆಗಳನ್ನ ನಾವು ಯುವಕರಿಗೆ ಅಥವಾ ಬೇರೆ ರೀತಿಯ ಸಂಗೀತಕ್ಕೆ, ನಮ್ಮ ಫೌಂಡೇಶನ್ನಲ್ಲಿ ನಾನು ಸಿನಿಮಾ ಸಂಗೀತನೂ ಮಾಡ್ತೀವಿ, ಡ್ಯಾನ್ಸು ಮಾಡ್ತೀವಿ, ಸುಗಮ ಸಂಗೀತ, ಹಿಂದೂಸ್ತಾನಿ. ಯಾಕೆಂದರೆ ನಾನು ಏನೇನೆಲ್ಲ ಇಷ್ಟಪಟ್ಟಿದ್ನೋ ಅದ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೋ ಅದೆಲ್ಲ ಕಾರ್ಯಕ್ರಮ. ಬಟ್ ಮಿಕ್ಕಿದೆಲ್ಲ ಪ್ಯೂರ್ ಮ್ಯೂಸಿಕ್ಗೆ ಹೆಚ್ಚಾಗಿ ಅವಕಾಶ. ಅಂದರೆ ನೀವು ನಡೆಸ್ತಾ ಇರೋದು ಒಂದು 3 ಸಂಸ್ಥೆಗಳ? ನಾನು ನಡೆಸ್ತಾ ಇರೋದಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದ್ಕೊಳ್ಳಿ. ಅಫ್ಕೋರ್ಸ್ ಫೌಂಡೇಶನ್ ಇರೋದು ನಾನು ಟ್ರಸ್ಟಿ ಅದರಲ್ಲಿ. ನಮ್ಮ ಸಭೆ, ನಮ್ಮ ಅಣ್ಣವರು ಇದ್ದಾರೆ, ಇನ್ನೂ ದೊಡ್ಡವರೆಲ್ಲ ಇದ್ದಾರೆ, ವಸಂತಪುರ ದೇವಸ್ಥಾನದವರು ಇದ್ದಾರೆ, ನಾವಿದ್ದೀವಿ. ಈ ಥರ ಸುಮಾರು ಸಂಸ್ಥೆಗಳಲ್ಲೂ ಕೂಡ ನಾನು ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಾ? ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಸಂಸ್ಥೆಗಳಲ್ಲಿ ಮಾಡ್ತೀವಿ. ನಮ್ಮ ಫೌಂಡೇಶನಲ್ಲಿ ಒಂದು 6 ತಿಂಗಳಿಗೆ ಒಂದು ಸಾರಿ ಇಡೀ ದಿನ ಮಾಡಿಬಿಡ್ತೀವಿ, ಒಂದು 5-6 ಕಾರ್ಯಕ್ರಮ ಒಟ್ಟಿಗೆ. ಕಾರಣ ಹುಡುಗರು ತುಂಬ ಬ್ಯುಸಿ, 2-3 ದಿನ ಹಾಕ್ಕೊಂಡ್ರೆ ಅವ್ರಿಗೂ ಕಷ್ಟ. ಅದ್ರ ಬದಲು ಬೆಳಗ್ಗೆ 10ರಿಂದ ರಾತ್ರಿ 9 ಒಂದಿನ ರಜಾ ತಗೊಂಡ್ರೆ ಹೌದು, ಫ್ರೀ ಆಗಿದ್ದಾಗ ಅಂತ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪುರಂದರ ತ್ಯಾಗರಾಜ ಅದೆರಡೂ ಒಂದೇ ಕಡೆ, ಗರ್ಭಗುಡಿಲಿರೋದು ಇದೊಂದೇ ಕಡೆ. ಬಹುಶಃ ನಮ್ಮ ಹೌದು, ಭವಾನಿ ಶಂಕರ್ ದೇವಸ್ಥಾನ ಅಂತ, ಅಲ್ಲಿ ಶಿವಸ್ವಾಮಿಗಳು ಅಂತಿದ್ರು. ಅವರು ನಮ್ಮ ತಂದೆ ಕ್ಲಾಸ್ಮೇಟ್ಸು. ಯಾವುದೋ 40ರಲ್ಲೋ ಏನೋ, ಯಾವಾಗಲೂ 70ನೇ ಸೇರಿದಾಗ ಅಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡಿದೆ. ಅಲ್ಲಿ ವಿಜೃಂಭಣೆಯಿಂದ 5 ದಿನ ಆರಾಧನೆ ಮಾಡ್ತೀವಿ. ಡೈಲಿ ಒಂದು ಕಾಲು 1,500 ಸಾವಿರ ಜನ ಆಗ್ತಾರೆ. ಕಡೆ ದಿನ 3,000 ಜನ ಆಗ್ತಾರೆ. ತಿರುವೆಯಾರಲ್ಲಿ ನಡೆಯೋ ಸಮಯದಲ್ಲೇ ಇಲ್ಲೂ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ನಡ್ಸ್ಕೊಂಡು ಹೋಗ್ತಾ ಇದೆ. ಅದು ಹಿಂದಿನವ್ರು ಹಾಕಿದ್ದು ವರ್ಷಗಳಿಂದ 54ನೇ ವರ್ಷ, ಇವಾಗ 74ರಲ್ಲಿ ಆಗಿದ್ದದು, ಈಗ 53ನೇ ವರ್ಷ ನೆಕ್ಸ್ಟ್ ಇಯರ್. ಇದ್ರ ಜೊತೆಗೆ
ಒಂದು ಪ್ರಶ್ನೆ ಏನಂತಂದರೆ, ಈ ಶಾಸ್ತ್ರೀಯ ಸಂಗೀತ ಅಂತಂದಾಗ ಒಂದು ರೀತಿಯ ಮಡಿವಂತಿಕೆಯನ್ನು ನಾವು ನೋಡ್ತೀವಿ. ಇದು ಹಲವರು ಒಪ್ಪಬಹುದು, ಒಪ್ಪದಿರಾನೂ ಇರಬಹುದು. ಆ ಒಂದು ಹಾದಿಯಿಂದ ಪಕ್ಕಕ್ಕೆ ಸರಿಯೋದನ್ನು ಒಪ್ಪದೇ ಇರೋವಂಥದ್ದು. ಆದರೆ ನಿಮ್ಮ ವಿಷಯದಲ್ಲಿ ಅದು ಅಪವಾದ ಅಂತ ಹೇಳ್ಬೋದು. ನೀವು ಶಾಸ್ತ್ರೀಯ ಸಂಗೀತಕ್ಕೆ ಎಷ್ಟು ಒಕ್ಕೊಂಡಿದ್ದೀರೋ ಅಷ್ಟೇ ಫ್ಯೂಷನ್ ಮ್ಯೂಸಿಕ್, ಇವತ್ತಿನ ಪೀಳಿಗೆಗೆ ಒಗ್ಗುವಂಥ ಸಂಗೀತ, ಅದಕ್ಕೂ ಕೂಡ ನೀವು ಸೈ ಅಂದಿದ್ದೀರಲ್ಲ, ಹೇಗೆ ಅಂತ? ನಾನು ಆಗಲೇ ಹೇಳಿದಾಗೆ ಎಲ್ಲ ಸಂಗೀತನೂ ನಾದ, ಸ್ವರ, ಲಯ ಅಂತಲೇ ನೋಡ್ತೀನಿ. ನಮ್ಮದು ನಮಗೆ ಶಾಸ್ತ್ರೀಯ ಆದರೆ ಇನ್ನೊಬ್ರಿಗೆ ಶಾಸ್ತ್ರೀಯ ಆಗಿರುತ್ತೆ. ನನಗೆ ಇಂಟ್ರೆಸ್ಟು ಹೆಚ್ಚಿರೋದ್ರಿಂದ ಅದು ನನಗೆ ಮಾಡಬೇಕು ಅಂತ ನನಗೇನು ತಪ್ಪು ಕಾಣಿಸಲ್ಲ. ಆದರೆ ಶಾಸ್ತ್ರೀಯ ಸಂಗೀತದ ವೇದಿಕೆ ಅಂತ ಬಂದಾಗ ಅಲ್ಲಿ ಆ ಒಂದು ಏನಿದೆ ಒಂದು ಕಟ್ಟುಪಾಡು, ಫ್ರೇಮ್ ವರ್ಕು, ಆ ಬೌಂಡ್ರಿ ದಾಟಲ್ಲ. ಅಥವಾ ನಾನು ಫ್ಯೂಷನ್ ಮಾಡಿದ್ರೂ ಹೆಚ್ಚಾಗಿ ಅದರೊಳಗಡೆನೇ ಇರುತ್ತೆ. ನಮ್ಮ ತಾಳವಾದ್ಯದಲ್ಲಿ ನಾವು ಡ್ರಮ್ಸು ಅಥವಾ ಪರ್ಕ್ಯೂಷನ್ಸು ವೆಸ್ಟರ್ನ್ ಮಾಡಿಕೊಂಡ್ರೂ ಮೊದಲಿಗೆಲ್ಲ ಸ್ವಲ್ಪ ಇದು ಮಾಡೋರು. ಆದರೆ ಸುಮಾರು ಜನ ಡ್ರಮ್ಸ್ ನುಡ್ಸೋರಾಗಲಿ, ಬೇರೆ ಪಾಶ್ಚಾತ್ಯ ವಾದ್ಯಗಳು ನುಡ್ಸೋರು, ಇದು ಈ ಥರ ಒಂದು ಸಂಗೀತ ಇದನ್ನು ಕಲಿಬೋದು ಅಂತ ಸುಮಾರು ಜನ ಕಲಿಯೋಕ್ಕೆ ಬಂದಿದ್ದಾರೆ. ಆಮೇಲೆ ನಾನು ಅದನ್ನು ಹೇಗೆ ನೋಡ್ತೀನಿ ಅಂದರೆ, ಒಂದು ಬಫೆ ಥರ ನಿಮಗೆ ಅನ್ನ ಸಾರೂ ಇರುತ್ತೆ, ಒಂದು ಮ್ಯಾಗಿನೂ ಇರುತ್ತೆ. ಯಾರು ಇಷ್ಟ ಒಟ್ಟಿನಲ್ಲಿ ನೀವು ಒಂದು 100 ಜನ ಬಂದರೆ ಒಂದು 10 ಜನಕ್ಕೆ ಈ ಸಂಗೀತನೂ ಇಷ್ಟ ಆಗ್ಬೋದು, ಇಷ್ಟ ಆಗಿದೆ, ಇದೇನೋ ಬೇರೆ ಥರ ಇದೆಯಲ್ಲ ಅಂತ ಕೇಳೋ ರೀತಿನಲ್ಲೂ ಇರಬೇಕು. ಅಂದರೆ ಇವಾಗ ನಮ್ಮ ಪ್ಯೂರ್ ಕ್ಲಾಸಿಕಲ್ಗಿನ ಬರೋ ಪ್ರೇಕ್ಷಕರಿಗಿನ್ನ ಇದಕ್ಕೆ ಬರೋರು ಸ್ವಲ್ಪ ಜಾಸ್ತಿ ಆಗುವ, ಅದ್ರ ಮೂಲಕ ನಾವು ಅದನ್ನು ಹರಡ್ಬೋದು ಅನ್ನೋದು ಒಂದಿದೆ. ಸಂಗೀತ ಜ್ಞಾನವನ್ನು ಹರಡೋದು, ಸಂಗೀತ ಜ್ಞಾನನೂ ಹರಡ್ಬೋದು. ಅವ್ರಿಗೂ ಇನ್ನೊಂದು ಈ ಶಾಸ್ತ್ರೀಯ ಅಂದ್ರೂ ಕೇಳ್ಬೋದಪ್ಪ ಅನ್ನೋ ಒಂದು ಮನಸ್ಥಿತಿಗೆ ತರಬಹುದು. ಸುಲಭ ಗ್ರಾಹ್ಯ ಅನ್ಸತ್ತೆ. ಹೌದೌದು ಅಲ್ವಾ? ಈಗ ನೀವು ಕ್ಲಾಸಿಕಲಲ್ಲಿ ನುಡಿಸುವಾಗ ಸಂಗೀತಕ್ಕೂ ಗಣಿತಕ್ಕೂ ಅವಿನಾಭಾವ ನಂಟು. ಅದರಲ್ಲೂ ನೀವು ತಾಳ ವಾದ್ಯದವ್ರಿಗಂತೂ ಲೆಕ್ಕಾಚಾರ ತುಂಬ ಜಾಸ್ತಿ. ಆ ಗಣಿತನ ಎಲ್ಲರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಖಂಡಿತ ಗಣಿತನೂ ಅಷ್ಟೇ, ತುಂಬ ಕಠಿಣವಾದಂಥ ರಾಗಗಳು ಅದು ಅಂದರೆ ಇವಾಗ ಫುಟ್ ಟ್ಯಾಪಿಂಗ್ ಆಗಿ ಯಾವುದು ಇಲ್ಲದೆ ಇದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಆದರೆ ಅದು ಬೇಕು ನಮಗೆ. ಈ ಕಡೆ ಪಲ್ಲವಿಗಳು, ರಾಗ ತಾನ ಪಲ್ಲವಿಗಳು, ಅವಧಾನ ಪಲ್ಲವಿಗಳು ಬೇಕು, ಈ ರೀತಿಯಾದಂಥ ಬೇಕು. ಅದನ್ನು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿ ಕಂಟ್ರೋಲ್ ಆಗಿ ಕೊಟ್ಟರೆ ಎಲ್ಲರೂ ಬಂದು ಕೇಳ್ಬೋದಲ್ಲ ಅನ್ನೋದು ಒಂದು ನನ್ನ ಒಂದು, ಎಲ್ಲರೂ ಸಂಗೀತಕ್ಕೆ ಹತ್ರ ಆಗಬೇಕು ಅಂತ. ಆವಾಗ ಒಟ್ಟಾಗಿ ಈ ಥರನೂ ಇದೆ, ಇದನ್ನು ಕೇಳ್ಬೋದಲ್ಲ, ಇದರಲ್ಲೂ ಏನೋ ಒಂದು ವಿಷಯ ಇದೆ ಅನ್ನೋ ಒಂದು ಅರಿವು ಅವ್ರಿಗೆ ಮೂಡಬೇಕು ಅಂತ. ಇದೇ ಹಿನ್ನೆಲೆಯಲ್ಲಿ ಒಂದು ಮಾತು ಕೇಳಬಹುದು ಅಂತಂದ್ರೆ, ಈಗ ನೀವು ಒಂದು ಕಚೇರಿಗೆ ಹೋಗ್ಬೇಕಾದ್ರೆ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರದ್ದು ಒಂದು ಸೂಕ್ಷ್ಮತೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ತಕ್ಕಂಗೆ ನೀವು ಒಂದು ಲೆಕ್ಕಾಚಾರವಾಗಿ ಹಾಕೊಂಡು ಹೋಗಿರ್ತೀರ. ಯಾಕಂದ್ರೆ ನೀವೇ ಮೇನ್ ವಾದ್ಯಗಾರರು, ಪಕ್ಕವಾದ್ಯಗಾರರಾದ್ರಿಂದ ಉಪಪಕ್ಕವಾದ್ಯಗಳೆಲ್ಲ ನಿಮ್ಮನ್ನೇ ಅನುಸರಿಸ್ಕೊಂಡು ಹೋಗೋರು. ಅದೇ ಲೆಕ್ಕಾಚಾರವನ್ನ ಈ ಫ್ಯೂಷನ್ ಮ್ಯೂಸಿಕ್ಕು ಅಳವಡಿಸ್ಕೊಂತೀರಾ, ಅಥವಾ ಅದಕ್ಕೂ ಇದಕ್ಕೂ ಭಿನ್ನತೆ ಹೇಗೆ ಬರುತ್ತೆ? ಫ್ಯೂಷನ್ ಸ್ವಲ್ಪ ನಾವು ರೆಡಿಯಾಗಿರಬೇಕು, ರಿಹರ್ಸಲ್ಸ್ ಇರಬೇಕು. ಏಕೆಂದರೆ ಕಲ್ಪಿತವಾಗಿ ಸುಮಾರು ಇರುತ್ತೆ, ಕಲ್ಪನೆ ಇಲ್ಲಿ ಜಾಸ್ತಿ ಇರ್ಬೋದು. ಮನೋಧರ್ಮ ಶಾಸ್ತ್ರೀಯದಲ್ಲಿ ಅಲ್ಲಿ ನೋಡಪ್ಪ, ಇಲ್ಲಿ ಒಟ್ಟಿಗೆ ಬರಬೇಕು, ಇಲ್ಲಿ ನೀನೊಬ್ಬನೇ ನುಡಿಸ್ಬೇಕು, ಇಲ್ಲಿ ಇಬ್ಬರು ನುಡಿಸ್ಬೇಕು, ಏನೋ ಒಂದಿರುತ್ತೆ. ಒಂದೊಂದು ಕಂಪೋಸಿಷನ್ಗೆ ಒಂದೊಂದು ರೀತಿಯಾದಂಥ ಸ್ವಲ್ಪ ನಾವು ಕೂತ್ಕೊಂಡು ಮಾಡಬೇಕು. ಆದರೆ ಒಂದೊಂದು ಸತಿ ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಹಾಗೆ ಹೋಗಿ ಅದನ್ನು ಅಲ್ಲಲ್ಲೇ ಸ್ವಲ್ಪ ಮಾಡಿಕೊಂಡು ಮಾಡೋದು ಇದೆ. ಏನಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಗಳಾಗ್ತವೆ, ಅವಾಗ ನಗ್ತಾನೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ. ಮಧ್ಯದಲ್ಲಿ ಒಂದ್ಸರಿ ಶಬಾಷ್ ಅಷ್ಟೇ. ಇಲ್ಲ ನಗ್ತಾ ಇದ್ರೆ ಎಲ್ಲ ಚೆನ್ನಾಗಿದೆ ಅಂತ. ಬ್ಯಾಂಡ್ಗಳೆಲ್ಲ ತುಂಬ ಅಭ್ಯಾಸ ಮಾಡ್ತಾರೆ. ಫ್ಯೂಷನ್ ಬ್ಯಾಂಡ್ಸ್ ಅಂತ ಇರುತ್ತಲ್ಲ, ಅವ್ರು ಕೂತ್ಕೊಂಡು ಹೊಸ ಕಂಪೋಸಿಷನ್ನ ದಿನಗಟ್ಟಲೆ ಮಾಡಿ ಆಮೇಲೆ ಪ್ರೆಸೆಂಟ್ ಮಾಡ್ತಾರೆ. ಬಟ್ ನಮಗೆ ಎರಡೂ ನಾವು ಇಟ್ಕೊಂಡಿರೋದ್ರಿಂದ ಯಾವುದೋ ಒಂದನ್ನೇ ಸಾಮಾನ್ಯ ನುಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಜೊತೆ ಈ ಮಾತನ್ನ ಆಡ್ತಾ ಹೋದರೆ ಬಹುಶಃ ಸಾಕಷ್ಟು ಸಮಯ ಮಾತಾಡ್ತಾ ಹೋಗಬಹುದು ಅನಿಸುತ್ತೆ. ಆದರೆ ಇವತ್ತು ನಾವು ನಿಮ್ಮನ್ನು ಕರೆಸಿರೋದು ನೀವು ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ನಿಮ್ಮನ್ನು ಅಭಿನಂದಿಸೋದಕ್ಕೆ, ಅದ್ರ ಜೊತೆಗೆ ನಿಮ್ಮ ಈ ಜ್ಞಾನವನ್ನು ಕೂಡ ಒಂದಿಷ್ಟು ನಾವು ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತೊಮ್ಮೆ ಭಾಗವಹಿಸಿದ ನಿಮಗೆ ಧನ್ಯವಾದಗಳು ಹಾಗೂ ಪ್ರಶಸ್ತಿಗಾಗಿ ಅಭಿನಂದನೆಗಳು. ಅನೋರ ಅನಂತಕೃಷ್ಣ, ತುಂಬ ಧನ್ಯವಾದ ಮೇಡಮ್. ಆಕಾಶವಾಣಿ ಅನ್ನೋದು ನಮ್ಮ ರಕ್ತದಲ್ಲೇ ಇದೆ, ಅಂದರೆ ಅಷ್ಟು ಒಳಹೊಕ್ಕಿದೆ. ಅದರಿಂದ ನಾವು ಭಾಳ ಕಲ್ತಿದ್ದೇವೆ, ಭಾಳ ನಮಗೆ ಅದು ಕೊಟ್ಟಿದೆ. ನನಗಂತೂ ನಮ್ಮ ತಾಯಿ ಬೆಳಗ್ಗೆ ಗೀತಾರಾಧನಾ ಅಂತ ಹಿಡಿದು 12 ಗಂಟೆಗೆ ಪ್ರಸಾರ ಮುಗಿಯುತ್ತದೆವರೆಗೂ ಹಾಕೋರು. ಇಲ್ಲಷ್ಟು ಜನ ಕಲಾವಿದರಿದ್ದಿದ್ದು, ನಾವು ಬರ್ತಾಯಿದ್ದು ಹೋಗಿದ್ದು, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಕ್ಕಾಗಿ ನೀವು ಕರೆದು ನಮ್ಮನ್ನು ಸಂದರ್ಶನ ಮಾಡಿದಿರಿ,
ಅದಕ್ಕಾಗಿ ಆಕಾಶವಾಣಿಗೂ ನಿಮಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಕೇಳಿದರೆ ಇದುವರೆಗೂ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರ ಜೊತೆಗಿನ ಮಾತುಕತೆಯನ್ನು ಕೇಳ್ತಾ ಇದ್ರಿ. ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ಮತ್ತೊಬ್ಬ ಅತಿಥಿ ಅಂದರೆ ಡಾಕ್ಟರ್ ಕೆ ವಾಗೀಶ್ ಅವರು. ಇವರು ಆಕಾಶವಾಣಿಯಲ್ಲೇ ವೃತ್ತಿಯಲ್ಲಿದ್ದು ಸಾಕಷ್ಟು ಸಂಗೀತ ಸೇವೆಯನ್ನು ಮಾಡಿದ್ದು, ಸ್ವತಃ ಸಂಗೀತಗಾರರು ಹೌದು, ಸಂಗೀತ ಪರಂಪರೆಯಲ್ಲೇ ಹುಟ್ಟಿ ಬೆಳೆದಂಥವರು. ಇವ್ರಿಗೂ ಸಹ 2025ನೇ ವರ್ಷದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಬಂದಿದೆ. ಇವ್ರ ಜೊತೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಮೊದಲಿಗೆ ಅಭಿನಂದನೆಗಳು. ನಮ್ಮ ಧನ್ಯವಾದ. ನಮ್ಮ ಶ್ರೋತೃವರ್ಗಕ್ಕೆ ನನ್ನ ನಮಸ್ಕಾರ. ಆಕಾಶವಾಣಿಯಲ್ಲಿ ಬಹುಶಃ ಶ್ರೇಣೀಕೃತ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಡಾಕ್ಟರ್ ಕೆ ವಾಗೀಶ್ ಅಂದರೆ ಬಹಳಷ್ಟು ಪರಿಚಯ. ಆದರೆ ಅದಕ್ಕೂ ಮುಂಚಿನ ನಿಮ್ಮ ಸಂಗೀತದ ಪಯಣ ಆರಂಭ ಆಗಿದ್ದು ಬಹಳ ಹಿಂದೆನೇನೆ, ಮೈಸೂರಿಂದ ಬಹುಶಃ ನೀವು ಆರಂಭಿಸಿದ್ರಿ. ನಂದು ಮೈಸೂರಲ್ಲಿ, ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ, ನಮ್ಮ ಅಜ್ಜಿ ಮನೆಯಲ್ಲಿ. ಅದು ಒಂಥರ ಸಂಗೀತ ಸಂಸ್ಕೃತದ ವಾತಾವರಣ. ನನಗೆ ಸಂಸ್ಕೃತ ಕಲಿಯೋ ಅವಕಾಶ ಸಿಕ್ತು. ಅದರ ಪರಿಣಾಮವಾಗಿ ಈಗ ನಾನು ಐ ಕುಡ್ ಕಂಪೋಸ್ ಇನ್ ಸಂಸ್ಕೃತಲ್ಲಿ ಕೃತಿಗಳ ರಚನೆ ಮಾಡೋದು. ಅಂದರೆ ನಾನು ಹುಟ್ಟಿದ ಆ ವಾತಾವರಣ ಹಾಗಿತ್ತು. ಸಂಗೀತ ನಮ್ಮ ಗ್ರಹಾರ, ಕತ್ವಾಳಿಪುರ ಗ್ರಹಾರ ಅಂತ, ಅಲ್ಲಿ ದಿನ ಬೆಳಗಾಗಿದ್ದರೆ ಶ್ರೀಗಣನಾಥ, ಲಂಬೋದರ ಎಲ್ಲ ರೋಡಲ್ಲಿ ಹೋದರೆ ಬರೀ ಸಂಗೀತನೇ. ಆ ಥರ ಒಂದು ವಾತಾವರಣ. ನಮ್ಮ ತಾಯಿ ಟೈಗರ್ ವರದಾಚಾರ ಹತ್ರ ಸಂಗೀತ ಇದು ಮಾಡಿದ್ರು. ನಮ್ಮ ತಾತ ಅವರು ಟೈಗರ್ ವರದಾಚಾರಲ್ಲಿ ಶಿಕ್ಷಣ ಪಡೆದವರು. ಹೀಗಾಗಿ ಸಂಗೀತ ನಮ್ಮ ಮನೆಯಲ್ಲಿ ತಾನಾಗಿ ರಕ್ತಗತವಾಗಿ ಬಂದ್ಬಿಟ್ಟಿತ್ತು. ನನಗೆ ನಮ್ಮ ಚಿಕ್ಕಮ್ಮ ಸಂಗೀತ ವಿದುಷಿ HS ಮಹಾಲಕ್ಷ್ಮಿ, ಅವರು ಪ್ರಸಿದ್ಧ ಸಂಗೀತ ವಿದುಷಿ ಮೈಸೂರಲ್ಲಿ, ಅವರ ಹತ್ರ ನನಗೆ ಎಲ್ಲ ಬಾಲ್ಯದ ಪಾಠ, ಒಂದು ಅಚ್ಚುಕಟ್ಟಾದ ಶಿಕ್ಷಣ ನಂಗಾಯಿತು, ಶಾಸ್ತ್ರೀಯವಾದಂಥ. ಆಮೇಲೆ ನೀವು TN ಕೃಷ್ಣನ್ ಅವ್ರ ಹತ್ರ ಇದು ಅದು ಡಾಕ್ಟರೇಟ್ಗೋಸ್ಕರ ನಾನು ಡೆಲ್ಲಿಗೆ ಬಂದಾಗ ಮೈಸೂರಲ್ಲಿದ್ದು ಸಂಗೀತದಲ್ಲಿ ವಿದ್ವತ್ ಎಕ್ಸಾಮ್ ಕೂಡ ಮಾಡಿದೆ. ಐ ಗಾಟ್ ಡಿಸ್ಟಿಂಕ್ಷನ್ ಇನ್ ವಿದ್ವತ್ ಎಕ್ಸಾಮ್. ಆಗ ಬಾಲ್ ಜಗತ್ತು ಮೈಸೂರಲ್ಲಿ ಹೋಗಿ ಮಕ್ಕಳ ಕಾರ್ಯಕ್ರಮದಲ್ಲಿ ಸಂಗೀತ ಎಲ್ಲ ಹಾಡ್ತಾ ಇದ್ದು ಒಂದು ಸ್ಟೇಜು. ಆಮೇಲೆ ಸೈನ್ಸ್ ಗ್ರಾಜುಯೇಷನ್ ಮಾಡಿದೆ. ಅದಾದಮೇಲೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಮ್ಯೂಸಿಕ್ ಮಾಡಿದೆ ಗಂಗೋತ್ರಿಲಿ. ಐ ಗಾಟ್ ಫಸ್ಟ್ ರ್ಯಾಂಕ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಅದಾದಮೇಲೆ ಏನು ಮಾಡೋದು ಅಂತ ಇದ್ದಾಗ ನನಗೆ ಬೆಂಗಳೂರಲ್ಲಿ, ಬಿಕಾಸ್ ಆಫ್ ಮೈ ಸೈನ್ಸ್ ಕೆಮಿಸ್ಟ್ರಿ ಮಾಡಿದ್ರಿಂದ ಐ ವರ್ಕ್ಡ್ ಆಸ್ ಎ ಕೆಮಿಸ್ಟ್ ಇನ್ ದ ಸ್ಮಿತ್ ಕ್ಲೈನ್ ಫ್ರೆಂಚ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದೆ 6 ವರ್ಷ. ಆ ಮಧ್ಯದಲ್ಲಿ ನನಗೆ AR ಮ್ಯೂಸಿಕ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದು ಡೈರೆಕ್ಟ್ ಗ್ರೇಡೇಷನ್ ಆಯಿತು. ಆಗ ಇಲ್ಲಿ ಬೆಂಗಳೂರು ರೇಡಿಯೋದಲ್ಲಿ ಬಂದು ನಾನು ಬೆಂಗಳೂರು ಆಕಾಶವಾಣಿ ಮರೆಯೋಂಗೇ ಇಲ್ಲ. ನನಗೂ ಆಕಾಶವಾಣಿಗೂ ಬಹಳ ಒಂದು ನಂಟು. ಆಗ ಪ್ರೋಗ್ರಾಮ್ ಕೊಡೋಕೆ ಬರ್ತಾ ಇದ್ದೆ. ಆಗ ಶ್ರೀಕಂಠನ್ ಸಾರು, ದೊರಸಾಮಿಂಗಾರ್ ಸಾರು, ನಮ್ಮ ರಾಮಯ್ಯನವರು, KS ಮಂಜುನಾಥ್, ತಾತಾಚಾರ್, ಇಂಥ ಎಲ್ಲ ದಿಗ್ಗಜರೆಲ್ಲ ಇದ್ದ. ಅವರೆಲ್ಲ ಬಹಳ ಎಂಕರೇಜ್ ಮಾಡಿದ್ದಾರೆ ನನಗೆ. ಅವನ್ನೆಲ್ಲ ನೆನೆಸ್ಕೋಬೇಕು. ಆ್ಯಂಡ್ ಸ್ಟೇಷನ್ ಡೈರೆಕ್ಟರ್ಸ್ ಕೂಡ ದೇ ವರ್ ವೆರಿ ವೆರಿ ಅಫೆಕ್ಷನೇಟ್ ಕೈಂಡ್. ಸೊ ಬಂದಾಗಲೆಲ್ಲ ನಾನು ಆಕಾಶವಾಣಿಗೆ ಸೇವೆ ಮಾಡಬೇಕು, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿಬಿಟ್ರೆ ಹೇಗಿರುತ್ತೆ ಅಂತ ಒಂದು ಆಸೆ. ಮ್ಯಾನಿಫೆಸ್ಟೇಷನ್ ಇವತ್ತಿನ ಭಾಷೆಯಲ್ಲಿ ಅಲ್ಲ, ಒಂದು ಆಸೆ. ಆಗ ಒಂದ್ಸಾರಿ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರ್ತಾ ಇದ್ದಾಗ ನನ್ನ ಕರೆಸಿದ್ರು. ರಾವ್ ಅಂತ ಅವ್ರಿಗೆ ASD ಆಗಿದ್ರು. ಸೊ ವಾಗೀಶ್, ನೋಡಪ್ಪ, ನಿಂಗೆ ಒಂದು ಒಳ್ಳೆ ಅವಕಾಶ ಇದೆ ನೋಡು, UPSC ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅಡ್ವರ್ಟೈಸ್ ನೋಡಿ ತಗೋ, ಇದು ಅಪ್ಲೈ ಮಾಡು, ನಿನಗೆ ಸಿಗುತ್ತೆ, ನೀ ತುಂಬ ಮೇಲಕ್ಕೆ ಹೋಗ್ತೀಯ ರೇಡಿಯೋದಲ್ಲಿ ಅಂತ. ಸರಿ, ನನಗೆ ಕೆಲಸ ಸಿಕ್ಕಿದಷ್ಟೇ ಸಂತೋಷ ಆಗೋಯಿತು. ತಗೊಂಡು ಅಪ್ಲೈ ಮಾಡಿದೆ. ಇಂಟರ್ವ್ಯೂ ಸೆಲೆಕ್ಟ್ ಆದೆ. ಡೆಲ್ಲಿನಲ್ಲಿ ಪೋಸ್ಟಿಂಗ್ ಆಯಿತು. ಸಂಗೀತ ವಿಭಾಗದಲ್ಲಿ ನಾನು ಫಿಕ್ಸ್ ಆದೆ. ಮೊದಲು ಯುವಾಣಿನ ನೋಡ್ಕೋತಾ ಇದ್ದೆ. ಒಳ್ಳೆ ಎಕ್ಸ್ಪೋಜರ್, ಚೆನ್ನಾಗಿ. ಸ್ವತಃ ಕಲಾವಿದನಾಗಿದ್ದರಿಂದ ಆಸ್ ಎ ಎಕ್ಸಿಕ್ಯೂಟಿವ್ ಆ್ಯಂಡ್ ಆಸ್ ಎನ್ ಆರ್ಟಿಸ್ಟ್ ಇಟ್ ವಾಸ್ ಎ ಗುಡ್ ಕಾಂಬಿನೇಷನ್ ಅಂತಾನೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಐ ಕುಡ್ ಗೈನ್ ದಿ ಅಫೆಕ್ಷನ್, ಟ್ರಸ್ಟ್ ಆಫ್ ಆಲ್ ಮೈ ಆಫೀಸರ್ಸ್. 13 ವರ್ಷ ನಾನು ಡೆಲ್ಲಿ ಸ್ಟೇಷನಲ್ಲಿ ಅವ್ರಿಗೆ ರೆಸ್ಪೆಕ್ಟ್ಸ್. ದೆನ್ ಐ ಬಿಕೇಮ್ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್. ಅಗೈನ್ ಐ ವೆಂಟ್ ಟು ಡೈರೆಕ್ಟೆಡ್ ಡೆಲ್ಲಿಗೆ. ಸೊ ನನಗೆ ಆಸೆ ಇತ್ತು ಬೆಂಗಳೂರು ಬಂದು ಒಂದು ಸ್ವಲ್ಪ ದಿನ ನಮ್ಮ ಕಾಲ ಕಳಿಬೇಕು. ನಾನಲ್ಲಿ ಬೆಳೆದಿದ್ದು ನನ್ನ ಸಂಗೀತಕ್ಕೆ ಅವಕಾಶನೇ ಸಿಗಲಿಲ್ಲ. ASD ಆದೆ, ಆಮೇಲೆ SD ಆಗಿ ಕೂಡ ಅಲ್ಲೇ ಇದ್ದೆ, DP ಮ್ಯೂಸಿಕ್ ಆಗಿ. ಸೊ ದಟ್ ಗೇಮ್ ಮೀ ಎನ್ ಓವರ್ ಆಲ್ ಎಲ್ಲ ಸ್ಟೇಷನ್ ಕರ್ನಾಟಕ ಮ್ಯೂಸಿಕ್ ಸೆಕ್ಷನ್ ಒಂದು ಇದು ನೋಡೋಕೆ ಒಂದು ಅವಕಾಶ ಆಯಿತು. ರಾಗಂ ಬೆಂಗಳೂರಿಗೆ ಬರೋದಕ್ಕೆ ಬಹುಶಃ ನೀವು ಒಂದು ರೀತಿಯಲ್ಲಿ ಪಾತ್ರ ವಹಿಸಿದ್ರಿ. ಒಂದು ಪ್ರಯತ್ನ. ಆ್ಯಕ್ಚುಲಿ ಅದೇನಾಗಿತ್ತು, ಒಂದು ರಾಗಂ ಇಲ್ಲಿ ಬರಬೇಕು ಮತ್ತು ಇನ್ನೊಂದು ಹಿಂದೂಸ್ತಾನಿಗೆ ವಾರಣಾಸಿ, 2 ಸೆಲೆಕ್ಟ್ ಮಾಡಿದ್ರು. ನಾನಾಗ ತಿರುಚಿಲಿದ್ದೆ, ತಿರುಚಿ ಸ್ಟೇಷನ್ ಡೈರೆಕ್ಟರ್ ಆಗಿದ್ದೆ. ಆಗ ನನಗೊಂದು ಫೋನ್ ಬಂತು, ಈಗ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ರಾಗಮ್ಮು, 1 ವಾರ ಟೈಮ್ ಅಷ್ಟೇ, ಯು ಶುಡ್ ಗೆಟ್ ರೆಡಿ ಅಂತ. ಆ್ಯಂಡ್ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಎಲ್ಲನೂ ಅದಕ್ಕೆ ನಮ್ಮ ಆರ್ಟಿಸ್ಟ್ ಎಲ್ಲ ಇದು ಮಾಡಿ ಹೇಗೋ ಸ್ಟಾರ್ಟ್ ಆಗಲೇಬೇಕು. DG ಫೋನ್ ಮಾಡಿಬಿಟ್ಟಿದ್ದಾರೆ, ಕಮಿಟ್ ಆಗೋಗಿದೆ ಅಂತ. ಹೇಗೋ ಹೀಗೋ ಮಾಡಿ ನಾವು ರಾಗಮ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ. ಬಟ್ ವಾರಣಾಸಿನವರು ಮಾಡಲೇ ಇಲ್ಲ. ಬಿಕಾಸ್ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್ ಮಾಡಬೇಕು ಅಂತ DG ಹಿಮ್ಸೆಲ್ಫ್ ಟೋಲ್ಡ್.
See, now I told you took it seriously and you did it. But Varanasi they could not do anything ನಮಗೆ. ಆಗ ಆ ಸ್ಟೇಷನ್ ಡೈರೆಕ್ಟರಿಗೆ ಅಫ್ಕೋರ್ಸ್ ಇಲ್ಲ. ಯಾಕೆ ಹೇಳಕ್ ಬಂದೆ ಅಂದರೆ ಒಂದು ಹುರುಪು, ಒಂದು ಉತ್ಸಾಹ ಇತ್ತು. 24 hours ಚಾನಲ್ ಹೋಗುತ್ತೆ, DTH ಚಾನಲ್, ಅದು ವಿಶ್ವದಾದ್ಯಂತ. ಅದೊಂದು ಅಟ್ರಾಕ್ಷನ್ ಅಲ್ಲ. ನಮ್ಮ ಸಂಗೀತ ಎಲ್ಲ ಕಡೆಗೂ ಹೋಗುತ್ತೆ ಅನ್ನೋ ಒಂದಿದು ಅದಾಯಿತು. ಆಮೇಲೆ ಸ್ವಲ್ಪ ತಿರುಚಿಯಿಂದ ಸ್ಟಾರ್ಟ್ ಆಯಿತು. ಅದಕ್ಕೆ ಬ್ಯಾಂಗ್ಳೂರು ಕಂಬೈನ್ ಮಾಡಿದ್ವಿ. ಕಡೆಗೆ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಅದಕ್ಕೂ ಕೋಆರ್ಡಿನೇಟ್ ಮಾಡಿ ಸ್ಟಾರ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಡೆಲ್ಲಿಲಿ ಇದ್ದಿದ್ದರಿಂದ ನನಗೆ ಬಹಳ ಅವಕಾಶಗಳು, ದೊಡ್ಡ ದೊಡ್ಡ ಹಿರಿಯ ಕಲಾವಿದರುಗಳು, ಹಿಂದೂಸ್ತಾನಿ ಆರ್ಟಿಸ್ಟ್, ಕರ್ನಾಟಿಕ್ ಆರ್ಟಿಸ್ಟ್, ವಾದ್ಯವೃಂದ, ಅದರಲ್ಲಿ ಕಂಪೋಸರ್ಸ್ ಬರ್ತಾಯಿದ್ರು. ಸೊ ಹೀಗೆ ಬಹಳ ಎಕ್ಸ್ಪೋಜರ್ ಸಿಕ್ತು. ಜೊತೆಲಿ ನನ್ನ ಸಂಗೀತ, ನನಗೆ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಾಂಪಿಟೇಷನ್ಸಲ್ಲೆಲ್ಲ ಬೇಕಾದಷ್ಟು ಪ್ರೈಸ್ ಬಂದಿತ್ತು. ನಮ್ಮ ಗಾನಕಲಾ ಪರಿಷತ್ತು ಬೆಂಗಳೂರಲ್ಲಿ, ಗಾಯನ ಸಮಾಜ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲೆಲ್ಲ ಎಲ್ಲ ಥರ ನನಗೆ ಬಹುಮಾನಗಳು. ಗಾಯನ ಸಮಾಜದಲ್ಲಿ ಸಂಗೀತ ಸಮಾರೋಹಗಳು ಏನು ನಡೆಯುತ್ತೆ ಪ್ರತಿ ವರ್ಷ, ಅದರಲ್ಲಿ ಬಹುಶಃ ನೀವು ಸಾಕಷ್ಟು ಪೇಪರ್ಗಳನ್ನ ಪ್ರೆಸೆಂಟ್ ಮಾಡಿದ್ದೀನಿ. ಈಗ ರೀಸೆಂಟ್ ಆಗೂ ಮಾಡಿದೆ. ಗಾನಕಲಾ ಪರಿಷತ್ತಲ್ಲೂ ನಾನು ಆಗ ಇಂಡಿವಿಜುವಲ್ ಪಲ್ಲವಿ ಸಿಂಗಿಂಗ್ ಒಂದು ಕಾಂಪಿಟಿಷನ್, ಅದಕ್ಕೊಂದು ಇದಿತ್ತು ಪ್ರತಿಷ್ಠೆ. ಐ ಗಾಟ್ ಫಸ್ಟ್ ಪ್ರೈಸ್ ಇನ್ ಪಲ್ಲವಿ ಸಿಂಗಿಂಗ್ ಇನ್ ಗಾಯನ ಸಮಾಜ ನಮ್ಮ ಗಾನಕಲಾ ಪರಿಷತ್ತಲ್ಲೂ. ಅದಾದ್ಮೇಲೆ ನಾ ಗಾನಕಲಾ ಪರಿಷತ್ ಸಮ್ಮೇಳನ ಅಧ್ಯಕ್ಷನಾಗೂ ಕೂಡ ಇದು ಮಾಡಿ ಗಾನಕಲಾ ಭೂಷಣ ಬಂತು. ಮ್ಯೂಸಿಕ್ ಅಕಾಡೆಮಿಲಿ ಅದೊಂದು ಅವಿಸ್ಮರಣೀಯವಾದ ಒಂದು ಇದು. ಮ್ಯೂಸಿಕ್ ಅಕಾಡೆಮಿಲಿ ಪಲ್ಲವಿಲಿ ನಂಗೆ ಫಸ್ಟ್ ಪ್ರೈಸ್ ಬಂತು ಕರ್ನಾಟಕದಿಂದ, ಪ್ರಾಬ್ಲಿ ಫಾರ್ ದ ಫಸ್ಟ್ ಟೈಮ್. ಆಗ ನನಗೆ ಇನ್ನೂ ಚಿಕ್ಕವನ, ಐ ವಾಸ್ ಇನ್ PUC. ಸೊ ದೇ ಆಸ್ಮಿ, ನೀನು ಚೆನ್ನೈನಲ್ಲಿ ಬಂದುಬಿಟ್ಟು ನೀನು ಸಂಗೀತ ಇದು ಮಾಡು, ನೀನು ತುಂಬ ದೊಡ್ಡ ಸ್ಕೋಪ್ ಇದೆ ಅಂತ. ಆದರೆ ನನಗೆ ನನ್ನ ಒಲಿವಿದ್ದಿದ್ದು ಆಕಾಶವಾಣಿ. ಬಹುಶಃ ನೀವು ನಿವೃತ್ತಿ ಆಗೋವರೆಗೂ ನಿಮ್ಮ ಪ್ರವೃತ್ತಿಯನ್ನ ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ರಿ ಅಷ್ಟೇ. ಈ ವೃತ್ತಿಗೆ ನಿಮ್ಮ ಡೆಡಿಕೇಶನ್ ತುಂಬ ಇದೆ. ಖಂಡಿತ. ಸಾಕಷ್ಟು ನನಗೆ ಇದೊಂದು ಏನು ಅವಕಾಶ ಆಯಿತು ಅಂದರೆ, ಒಂದು ಒಳ್ಳೆ ಗುಣಮಟ್ಟದ ಸಂಗೀತ ಇದನ್ನು ಅಸೆಸ್ ಮಾಡೋದು, ಈ ಆಡಿಷನ್ಸ್ ಎಲ್ಲ ಕಂಡಕ್ಟ್ ಮಾಡಿ ಸಾಕಷ್ಟು ಜನಕ್ಕೆ, ಅದರಲ್ಲೂ ಎಷ್ಟೋ ಜನ ಈ ನಾಗಸ್ವರ, ತವಿಲು ಆ ಕ್ಯಾಟಗರಿಲೆಲ್ಲ ಟಾಪ್ ಗ್ರೇಡ್ವರೆಗೂ ಹೋಗ್ತಾನೆ ಇರಲಿಲ್ಲ, ಅವ್ರಿಗೆ ಗೊತ್ತೂ ಇರಲಿಲ್ಲ ಆ ಥರ. ಬಟ್ ಐ ಕುಡ್ ಎಜುಕೇಟ್ ದೆಮ್, ಐ ಕುಡ್ ಬ್ರಿಂಗ್ ದೆಮ್ ಟು ದಿ ಫೋರ್. ಆ್ಯಂಡ್ ಬೇಕಾದಷ್ಟು ಜನ ಕಲಾವಿದರಿಗೆ ಟಾಪ್ ಗ್ರೇಡ್ ಆಗೋದು. ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಎಲ್ರಿಗೂ ಒಂದು ನ್ಯಾಷನಲ್ ಪ್ರೋಗ್ರಾಮ್, ಸಂಗೀತ ಸಮ್ಮೇಳನ, ಇಂಥ ಒಂದು ಇದರಲ್ಲಿ ಕಾರ್ಯಕ್ರಮಗಳು ಸಿಗಬೇಕು ಅಂತ. ಪ್ಲಸ್ ನಾನು ಕೂಡ ಆಕಾಶವಾಣಿ ಇದ್ದಾಗ ಈ ಒಳ್ಳೊಳ್ಳೆ ಮ್ಯೂಸಿಕಲ್ ಫೀಚರ್ಸ್ ಮಾಡಿ 3 ಬಾರಿ ನಾನು ಪ್ರೈಸ್ ತಗೊಂಡೆ, ಫಸ್ಟ್ ಪ್ರೈಸ್. ಅಂದ್ರೆ ಅವಾಗಿದ್ದಂಥದ್ದು ಈ ಸಂಗೀತ ಸಮ್ಮೇಳನಗಳಾದಾಗ ಒಂದು ಪ್ರಾಂತ್ಯದ ಕಲಾವಿದರನ್ನ ಇನ್ನೊಂದು ಪ್ರಾಂತ್ಯಕ್ಕೆ ಕಳಿಸಿ ಪರಿಚಯ ಮಾಡಿಸೋದಿತ್ತಲ್ಲ, ಅದು ವಿಶಿಷ್ಟವಾಗಿತ್ತು. ಯಾಕೆಂದ್ರೆ ಒಂದೇ ಕಡೆ ಆರ್ಟಿಸ್ಟ್, ಈ ಆರ್ಟಿಸ್ಟ್ ಅಲ್ಲಿಗೆ ಹೋಗಿ ಅವ್ರಿಗೆ ಪರಿಚಯ ಆಗಬೇಕು, ಅಲ್ಲಿ ಆರ್ಟಿಸ್ಟ್ ಡೆಲ್ಲಿಗೆ ಬರಬೇಕು, ಡೆಲ್ಲಿ ಆರ್ಟಿಸ್ಟ್ ಅಲ್ಲಿಗೂ, ಈ ತರ ಒಂದು ದೇಶದಾದ್ಯಂತ ಇರುವ ಕಲಾವಿದರು ಎಲ್ಲರಿಗೂ ಪರಿಚಯ ಆಗಬೇಕು. ಹಾಗೆ ಒಂದು ಗ್ರೇಡೆಡ್ ಆರ್ಟಿಸ್ಟ್ಗೆ ಒಮ್ಮೆ ಆದರೂ ಸಂಗೀತ ಸಮ್ಮೇಳನ ಇಲ್ಲ ಆಕಾಶವಾಣಿ ನ್ಯಾಷನಲ್ ಪ್ರೋಗ್ರಾಮ್ ಇಂಥ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಗಬೇಕು, ಒಮ್ಮೆ ಆದರೂ. ಅದು ನನ್ನ ಧ್ಯೇಯ ಆಗಿತ್ತು. ಸಾಕಷ್ಟು ಅದರ ಬಗ್ಗೆ ಇದು ಮಾಡೋಕ್ಕೆ ಸಫಲನಾದೆ ಅಂತಾನೆ ಹೇಳಬೇಕು. ನಿಮ್ಮ ಪ್ಯಾಷನ್ ಅಂತ ಏನು ಹೇಳ್ತಾರೆ, ಅದು ಸಂಗೀತ. ಪ್ರೊಫೆಷನ್ ಎರಡೂ ಸೇರ್ಕೊಂತ ಅದನ್ನ ಹೇಳ್ತಾ ಇದ್ರು ಡೆಲ್ಲಿಲಿ ಮ್ಯೂಸಿಕ್ ಕ್ರಿಟಿಕ್ ಒಬ್ರು. ಯುವರ್ ಪ್ಯಾಷನ್, ನೀವು ಹೇಳ್ದಂಗೆ ಪ್ರೊಫೆಷನ್ ಎರಡೂ ನನಗೆ ಅದು ಪೂರಕವಾಯಿತು. ಎಲ್ರಿಗೂ ಸಿಗುವಂಥದ್ದಲ್ಲ ಅದು ನಿಜವಾಗ್ಲೂ. ಅದು ನೀವು ಹೇಳಿದಂಗೆ ದೈವ ಕೃಪೆ, ಗುರು ಹಿರಿಯರ ಆಶೀರ್ವಾದ. ಆ್ಯಂಡ್ ಎಲ್ಲದಕ್ಕಿಂತ ನನಗೆ ಸಿಕ್ಕ ಆಫೀಸರ್ಸು, ನನ್ನ ಕೊಲೀಗ್ಸು, ಎಂಥ ಸ್ಟೇಷನಲ್ಲಿ ನಾವು ಡೆಲ್ಲಿಲಿ ಕೂತು ಒಂದು ಫೋನ್ ಮಾಡಿದ್ರೆ ಸ್ಟೇಷನ್ಗೆ ದೇ ಯೂಸ್ ಟು ಇಮಿಡಿಯೇಟ್ಲಿ ರೆಸ್ಪಾಂಡ್. ಅದೆಲ್ಲ ಅದಕ್ಕೂ ಒಂದು ಇಟ್ಸ್ ಅ ಗುಡ್ ರಿಲೇಷನ್, ಪಬ್ಲಿಕ್ ರಿಲೇಷನ್, ಗುಡ್ ಮೇಂಟೆನೆನ್ಸ್ ಆಫ್ ಗುಡ್ ರಿಲೇಷನ್. ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿತ್ತು. ಹೀಗಾಗಿ ಸಂಗೀತದ ಒಂದು ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದ್ದು. ಮತ್ತು ನಾನು ಸ್ವತಃ ಕಂಪೋಸರ್ ಕೂಡ. ಐ ಕುಡ್ ಕಂಪೋಸ್, ಐ ಹ್ಯಾವ್ ನಿಯರ್ಲಿ 100 ಸಾಂಗ್ಸ್ ಕಂಪೋಸ್ಡ್. ನಮ್ಮ ಲಾಲ್ಗುಡಿ ಜಯರಾಮನ್ ಸರ್ ಅಂತ ದಿಗ್ಗಜರು, ಅವರು ಅದನ್ನು ಕೇಳಿ ಬಹಳ ಸಂತೋಷಪಟ್ಟರು. ಹಾಗೆ ನಾನು ಡೆಲ್ಲಿಗೆ ಹೋದ್ಮೇಲೆ ಡೆಲ್ಲಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಮಾಡಿದೆ. TN ಕೃಷ್ಣನ್ ಆಗ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ದರು. ಸೊ ಅವರ ಒಂದು ಇದರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳ ಬಗ್ಗೆ ಒಂದು ಸಂಶೋಧನೆ, ದಿ ಆಸ್ಪೆಕ್ಟ್ಸ್ ಆಫ್ ಮಂತ್ರ, ತಂತ್ರ, ಯಂತ್ರ ಆ್ಯಂಡ್ ಆಗಮ ಇನ್ ದಿ ಕಾಂಪೋಸಿಷನ್ಸ್ ಆಫ್ ದೀಕ್ಷಿತರ ಅಂತ. ಬಹಳ ಒಳ್ಳೆ ಟಾಪಿಕ್. ಐ ಕುಡ್ ಗೋ ಡೀಪ್ ಇನ್ ಟು ವೇರಿಯಸ್ ಆಸ್ಪೆಕ್ಟ್ಸ್. ಅಂದ್ರೆ ದೀಕ್ಷಿತರ ಕೃತಿಗಳನ್ನ ನೋಡೋದೇ ಒಂದು ಅದು ಸಂಸ್ಕೃತ ಒಂದು ದರ್ಶನ, ಅದು ಕ್ಷೇತ್ರ ದರ್ಶನ, ದೇವತಾ ದರ್ಶನ. ಪ್ಲಸ್ ಎಷ್ಟು ಪೂಜಾ ವಿಧಾನಗಳು, ತಂತ್ರಗಳು, ಯಂತ್ರ, ದೇವಸ್ಥಾನದಲ್ಲಿ ಪೂಜಾ ವಿಧಿ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಧಿ, ಅದನ್ನ ಎಕ್ಸ್ಪ್ಲನೇಷನ್ನು, ಅದರಲ್ಲಿ ಯಂತ್ರ ಅಂದ್ರೇನು, ತಂತ್ರ ಅಂದ್ರೇನು, ಅವ್ರು ಯಾವ ಥರ ಪ್ರಯೋಗಗಳು ಮಾಡಿದ್ದಾರೆ,
ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಆ ಪ್ರಬಂಧ ಮಂಡಿಸಿದ್ದಕ್ಕೆ ನನಗೆ ಡಾಕ್ಟರೇಟ್ ಬಂತು. ಅದು ವಿಶಿಷ್ಟವಾದ ಭಾಷೆ, ಸಂಸ್ಕೃತ ಬಳಸಿ. ಖಂಡಿತ. ಹಾಗೆ ICCR ಮೂಲಕ ಫ್ರಾನ್ಸ್ಗೆ ಹೋಗಿ ಅಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನೀಡೋ ಒಂದು ಅವಕಾಶ. ಇವಾಗ ನೀವು ಸಂಗೀತಕ್ಕೆ ಏನು ಮಾಡ್ತಾ ಇದ್ದೀರಾ? ಶಿಷ್ಯರನ್ನ ಆಕ್ಚುಲಿ ಐ ಆಮ್ ಇನ್ ಟು ಟೀಚಿಂಗ್. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಟೀಚಿಂಗ್, ಆನ್ಲೈನ್ ಸೆಮಿನಾರ್ಸ್ ಅಂಡ್ ವರ್ಕ್ಶಾಪ್ಸ್ ಇದರೆಲ್ಲ ಬ್ಯುಸಿ ಆಗಿದೆ. ಸಾಕಷ್ಟು ಕಾನ್ಸರ್ಟ್ಸು ಕೀಪ್ಸ್ ಮೀ ಬ್ಯುಸಿ, ಗೋಯಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಪಾರ್ಟಿಸಿಪೇಟಿಂಗ್ ಇನ್ ಫೆಸ್ಟಿವಲ್ಸ್ ಅಂಡ್ ಬೈ ಗಾಡ್ಸ್ ಗ್ರೇಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಬಟ್ ಐ ವುಡ್ ಲೈಕ್ ಟು ಡೆಡಿಕೇಟ್ ಮೈ ಸೆಲ್ಫ್ ಟು ದಿ ಕಾಸ್ ಅಂಡ್ ಪ್ರಮೋಷನ್ ಆಫ್ ಮ್ಯೂಸಿಕ್. ಸಂಗೀತ ಬೆಳೆಸಬೇಕು, ಒಳ್ಳೆ ಶುದ್ಧ ಶಾಸ್ತ್ರೀಯ ಸಂಗೀತ ಡೆವಲಪ್ ಆಗಬೇಕು, ಅದೇ ನನ್ನ ಆಸೆ. ಆ ದಿಶೆಯಲ್ಲಿ ನಾನು ಸಂಗೀತ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರನ್ನ ಅದೇ ಹೇಳೋದು, ಇಮ್ಮಿಡಿಯೇಟ್ ಫೇಮ್, ಇಮ್ಮಿಡಿಯೇಟಾಗಿ ನನ್ನ ಫೋಟೋ ಬಂದುಬಿಡಬೇಕು ಆ ಥರ ಆಸೆ ಪಡಬೇಡಿ. ಶ್ರಮ ಪಡಿ, ಚೆನ್ನಾಗಿ ಸಾಧನೆ ಮಾಡಿ, ಸಂಗೀತದ ಮೂಲ ಏನಿದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದರಿಂದ ನಿಮಗೆ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಇದೆ. ಡೋಂಟ್ ಗೋ ಫಾರ್ ಕ್ವಿಕ್ ಬೆನಿಫಿಟ್. ನಾವು ಕೀರ್ತನೆ ಕಲ್ತ್ಕೊಂಡ್ಬಿಟ್ಟು ನಾನು ಕಚೇರಿ ಮಾಡಿಬಿಡ್ತೀನಿ, ದಟ್ ಈಸ್ ನಾಟ್ ಶುಡ್ ನಾಟ್ ಬಿ ದಿ ಟ್ರೆಂಡ್. ಚೆನ್ನಾಗಿ ಅದರ ಅನುಭವ ಆಗಬೇಕು, ಅವಾಗ ತಾನೇ ಒಂದು ಒಳ್ಳೆ ಸಂಗೀತ ನೀವು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಸಂಗೀತ ಸರಸ್ವತಿಯ ಸೇವೆಯಲ್ಲಿ ನೀವು ಇಷ್ಟರ ಮಟ್ಟಕ್ಕೆ ತೊಡಗಿಸ್ಕೊಂಡಿರೋದ್ರಿಂದಾನೇ ಇವತ್ತು ಆ ಸರಸ್ವತಿ ಕೃಪಾ ಕಟಾಕ್ಷ ನಿಮಗೆ ಸಿಕ್ಕಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ನನಗೆ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ ಬಂದು ಕಾರ್ಯಕ್ರಮಗಳೆಲ್ಲ ಕೊಟ್ಟು ಆ ಹಳೆಯ ದಿನಗಳು ನೋಡಿ, 50 ವರ್ಷದಿಂದ ಅಂತಲೇ ಇಟ್ಕೊಳ್ಳಿ, ಇಟ್ ವಾಸ್ ಇನ್ 70s ಐ ಯೂಸ್ ಟು ಕಮ್ ಹಿಯರ್. ಅಂಥ ಒಂದು ಹಳೆಯ ನೆನಪುಗಳೆಲ್ಲ ಹಾಗೆ ಮೆಲುಕು ಹಾಕೋತಾ ಇದೆ ಇಲ್ಲಿ ಬಂದಾಗ. ನಮ್ಮ ಆಕಾಶವಾಣಿ ಬೆಂಗಳೂರು ಮರೆಯೋಂಗೇ ಇಲ್ಲ, ಬಿಕಾಸ್ ಐ ಹ್ಯಾವ್ ಗ್ರೋನ್ ಹಿಯರ್. ದಿಸ್ ಆರ್ಗನೈಸೇಷನ್ ಅಫ್ಕೋರ್ಸ್ ಆಕಾಶವಾಣಿನೇ ಮರೆಯೋಂಗಿಲ್ಲ. ಅದು ನನ್ನ ಜೊತೆ ಅಷ್ಟು ಮಟ್ಟಿಗೆ ಒಂದು ಜುಡಾವಿದೆ. ಸಾಕಷ್ಟು ಜನ ಕಲಾವಿದರನ್ನ ಪೋಷಿಸಿ ಬೆಳೆಸಿರುವಂಥ ತಾಯಿ ಮಾತೃ ಸಂಸ್ಥೆ ಇದು ಅಂತ. ಖಂಡಿತ ಜನಗಳು ಬರ್ತಾರೆ ಹೋಗ್ತಾರೆ, ಆಫೀಸರ್ಸ್ ಇರ್ತಾರೆ, ಇಲ್ಲ, ಬಟ್ ಆಕಾಶವಾಣಿ ಸಚ್ ಅನ್ ಆರ್ಗನೈಸೇಷನ್ ವಿಚ್ ಹಸ್ ಬೀನ್ ಆಫ್ ಗ್ರೇಟ್ ಹೆಲ್ಪ್ ಟು ಆರ್ಟಿಸ್ಟ್. ಒಂದು ದೊಡ್ಡ ಆಲದ ಮರ ಇದ್ದಾರೆ. ಇದ್ರ ಕೆಳಗಡೆ ಸಾಹಿತಿಗಳು ಬೆಳೆದಿದ್ದಾರೆ, ಸಂಗೀತಜ್ಞರು ಬೆಳೆದಿದ್ದಾರೆ. ಎಂಥ ಒಂದು ಸಂಸ್ಥೆ. ಅಂಡ್ ಇವತ್ತಿಗೂ ಆಕಾಶವಾಣಿಯ ಒಬ್ಬ ಕಲಾವಿದ ಅಂದ್ರೆ ಅದಕ್ಕೊಂದು ಸ್ಥಾನ, ಒಂದು ಮರ್ಯಾದೆ, ಒಂದು ಗೌರವ ಅದಿದ್ದೇ ಇದೆ. ಎಷ್ಟೋ ಜನಕ್ಕೆ ಈ ಗ್ರೇಡಿಂದ ಕೆಲಸಗಳು ಸ್ಕೂಲಲ್ಲಿ, ಮ್ಯೂಸಿಕ್ ಸ್ಕೂಲಲ್ಲಿ ಕೆಲಸಗಳು ಈ ಥರ ಎಲ್ಲ ಆಗಿರೋದು ಇದೆ, ಆಗ್ತಾ ಇರೋದು ಇದೆ. ಅಷ್ಟು ಒಂದು ಅದಕ್ಕೆ ಬೆಲೆ. ಸೊ ಈ ರೀತಿಯಲ್ಲಿ ನನಗೆ ಸಂಗೀತ ಸೇವೆ ಮಾಡೋಕ್ಕೆ ಇದೇ ನನ್ನ ಧ್ಯೇಯ. ಒಳ್ಳೆ ಸಂಗೀತನ, ಪಾರಂಪರಿಕವಾಗಿ ಬಂದಿರುವಂಥ ಸಂಗೀತ, ಶಾಸ್ತ್ರೀಯ ಸಂಗೀತ, ಅದು ಚೆನ್ನಾಗಿ ಬೆಳಿಬೇಕು. ಆ ದಿಸೆಯಲ್ಲಿ ನನ್ನ ಪ್ರಯತ್ನ ಸಾಗಲಿ ಅಂತ ನಾನು ಆಸೆ ಪಡ್ತೀನಿ. ದೇವಿ ಸರಸ್ವತಿಯ ಕೃಪೆಯಿಂದ ನಿಮ್ಮೆಲ್ಲರ ಒಂದು ಅಭಿಮಾನ, ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಆಶಯ ಈಡೇರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ನಿಮ್ಮ ಸಮಯ ಕಳೆದಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ನನಗೂ ತುಂಬ ಸಂತೋಷ. ಶ್ರೋತೃವರ್ಗಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರ. ಥ್ಯಾಂಕ್ ಯು. ಕೇಳಿದರೆ ಇದುವರೆಗೂ ನಮ್ಮ ಜೊತೆಯಾಗಿದ್ದವರು ಹಿರಿಯ ಸಂಗೀತಜ್ಞ ಡಾಕ್ಟರ್ ಕೆ ವಾಗೀಶ್ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರೊಂದಿಗೆ ನಮ್ಮ ಮಾತುಕತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ 2025ನೇ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ಡಾಕ್ಟರ್ ಕೆ ವಾಗೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.